ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಪ್ರಿಯಾ ಸೋಮೇಶ್. ಪ್ರತಿ ವರ್ಷವೂ ಕ್ರಿಸ್ಮಸ್ ವೀಕೆಂಡ್ನಲ್ಲಿ ದೊಡ್ಡ ದೊಡ್ಡ ಸಿನಿಮಾಗಳು ತೆರೆಗೆ ಬರ್ತಾವೆ. ಆದರೆ ಕನ್ನಡ ಸಿನಿಮಾಗಳು ಮಾತ್ರ ತೆರೆಗೆ ಬರ್ತಿರ್ಲಿಲ್ಲ. ಕ್ರಿಸ್ಮಸ್ ವೀಕೆಂಡ್ನಲ್ಲಿ ಹಾಲಿವುಡ್ ಬಾಲಿವುಡ್ ಸಿನಿಮಾಗಳ ಆರ್ಭಟ ಜೋರಾಗಿರ್ತಿತ್ತು. ಆದರೆ ಇತ್ತೀಚೆಗೆ ಕನ್ನಡ ಸಿನಿಮಾಗಳು ಕೂಡ ಈ ಹಬ್ಬದ ವೀಕೆಂಡ್ ಮೇಲೆ ಹದ್ದಿನ ಕಣ್ಣಿಟ್ಟು ಪೈಪೋಟಿ ಶುರು ಮಾಡಿದೆ. ಉಪೇಂದ್ರ ನಿರ್ದೇಶಿಸಿ ನಟಿಸಿದ UI ಹಾಗೂ ಸುದೀಪ್ ನಟನೆಯ ಮ್ಯಾಕ್ಸ್ ಸಿನಿಮಾವು ಕಳೆದ ವರ್ಷ ಕ್ರಿಸ್ಮಸ್ ಸಮಯದಲ್ಲಿ ತೆರೆಗಪ್ಪಳಿಸಿತ್ತು. ಡಿಸೆಂಬರ್ 20ರಂದು ತೆರೆಗೆ ಬಂದಿದ್ದ ಉಪಿ ಸಿನಿಮಾ ಪ್ರೇಕ್ಷಕರಿಂದ ಒಳ್ಳೆ ರೆಸ್ಪಾನ್ಸ್ ಅನ್ನು ಕೂಡ ಪಡೆದುಕೊಂಡಿತ್ತು. ಆದರೆ 25ಕ್ಕೆ ಬಂದ ಕಿಚ್ಚುನ ಮ್ಯಾಕ್ಸ್ ಎದುರು UI ಡಲ್ ಆಗಿಬಿಡ್ತು. ಈ ಬಾರಿ ಕ್ರಿಸ್ಮಸ್ ಹಬ್ಬಕ್ಕೆ ಸುದೀಪ್ ತಮ್ಮ ಮಾರ್ಕ್ ಅನ್ನ ತೋರಿಸಲು ಬರ್ತಿದ್ದಾರೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಟನೆಯ ಡೆವಿಲ್ ಸಿನಿಮಾ ಡಿಸೆಂಬರ್ 12ರ ಬದಲು 11ಕ್ಕೆ ರಿಲೀಸ್ ಆಗ್ತಿದ್ದು, ಅದಾದ 2 ವಾರಗಳ ಅಂತರದಲ್ಲಿ ಮತ್ತೆ ಸಿನಿಮಾಗಳು ಬಿಡುಗಡೆಯಾಗಲಿವೆ. ಇದರ ಜೊತೆಗೆ 45 ಸಿನಿಮಾ ಕೂಡ ತೆರೆಯ ಮೇಲೆ ಬರಲಿದೆ. 45 ಸಿನಿಮಾವು ಅರ್ಜುನ್ ಜನ್ಯ ನಿರ್ದೇಶನದಲ್ಲಿ ಮೂಡಿ ಬಂದಿದ್ದು ಬಹಳ ನಿರೀಕ್ಷೆಯನ್ನ ಹುಟ್ಟಾಕಿದೆ. ಶಿವರಾಜ್ ಕುಮಾರ್, ಉಪೇಂದ್ರ ಹಾಗೂ ರಾಜ್ ಶೆಟ್ಟಿ ಲೀಡ್ ರೋಲ್ಗಳಲ್ಲಿ ನಟಿಸಿದ್ದಾರೆ. ಈಗಾಗಲೇ ಚಿತ್ರದ ಟೀಸರ್ ಸಾಂಗ್ ರಿಲೀಸ್ ಆಗಿ ಸಖತ್ ಸದ್ದು ಮಾಡ್ತಿದೆ. ಮ್ಯಾಕ್ಸ್ ಕಾಂಬಿನೇಷನ್ ಅಲ್ಲೇ ಬರ್ತಿರೋ ಮಾರ್ಕ್ ಹವಾ ಕೂಡ ಜೋರಾಗಿದೆ. ಈ ಎರಡೂ ಸಿನಿಮಾಗಳ ಜೊತೆ ಹಾಲಿವುಡ್ ಬಾಲಿವುಡ್ ಟಾಲಿವುಡ್ ಸಿನಿಮಾಗಳು ವರ್ಷದ ಕೊನೆಗೆ ಬಾಕ್ಸ್ ಆಫೀಸ್ ಕದನಕ್ಕೆ ಇಳಿಯುತ್ತಿವೆ. ಕ್ರಿಸ್ಮಸ್ ಸಂಭ್ರಮದಲ್ಲಿ ಹಾಲಿವುಡ್ ಸಿನಿಮಾಗಳ ಹಾವಳಿ ಜೋರಾಗಿಯೇ ಇರ್ತದೆ. ಈ ವರ್ಷ ಡಿಸೆಂಬರ್ 25ಕ್ಕೆ ಜೋಶ್ ಸಫ್ಡಿ ನಿರ್ದೇಶನದ ಮಾರ್ಟಿ ಸುಪ್ರೀಂ ಸಿನಿಮಾ ತೆರೆಗೆ ಬರ್ತಿದೆ. 50ರ ದಶಕದಲ್ಲಿ ನ್ಯೂಯಾರ್ಕ್ ಸಿಟಿಯಲ್ಲಿ ನಡೆಯುವ ಕತೆ ಚಿತ್ರದಲ್ಲಿದೆ ಎನ್ನಲಾಗ್ತಿದೆ. ಇತ್ತೀಚಿನ ಸನಿ ಲೋಕದಲ್ಲಿ ಡೈನೋಸಾರ್, ಅನಾಕೊಂಡಾ, ಕಿಂಗ್ ಕಾಂಗ್ ರೀತಿಯ ದೈತ್ಯ ಪ್ರಾಣಿಗಳ ಕಾಲ್ಪನಿಕ ಕಥೆಗಳನ್ನ ಹೇಳಿ ಹಾಲಿವುಡ್ ಮಂದಿ ಬಾಕ್ಸ್ ಆಫೀಸ್ ಅನ್ನ ಕೊಳ್ಳೆ ಹೊಡೆಯುವ ಕೆಲಸ ಮಾಡ್ತಿದ್ದಾರೆ. ಈ ಬಾರಿ ಕ್ರಿಸ್ಮಸ್ ಹಬ್ಬಕ್ಕೆ ಮತ್ತೆ ಅನಾಕೊಂಡವನ್ನ ಬೆಳ್ಳಿ ಪರದೆ ಮೇಲೆ ತರ್ತಿದ್ದಾರೆ. ಟಾಮ್ ಗಾರ್ಮಿಕ್ನ ನಿರ್ದೇಶನದ ಈ ಕಾಮಿಡಿ ಹಾರರ್ ಚಿತ್ರವನ್ನ ಸೋನಿ ಪಿಕ್ಚರ್ಸ್ ಪ್ರೇಕ್ಷಕರ ಮುಂದೆ ತರ್ತಿದೆ. ಅತಿ ದೊಡ್ಡ ತಾರಾಗಣವೇ ಇದರಲ್ಲಿದೆ ಎನ್ನಲಾಗ್ತಿದೆ. ಹೌದು, ತೂ ಮೇರಿ ಮೇತೇರಿ ತೂ ಮೇರಾ ಕಾರ್ತಿಕ್ ಆರ್ಯನ್ ಮತ್ತು ಅನನ್ಯ ಪಾಂಡೆ ಅಭಿನಯದ ಚಿತ್ರ ಮುಂದಿನ ವರ್ಷದ ಪ್ರೇಮಿಗಳ ಹಬ್ಬದಂದು ಅಂದರೆ ಫೆಬ್ರವರಿ 14ರಂದು ಬಿಡುಗಡೆ ಆಗಬೇಕಿತ್ತು. ಆದರೆ ಕ್ರಿಸ್ಮಸ್ ಸಂಭ್ರಮದಲ್ಲಿ ಬಿಡುಗಡೆಗೆ ಸಜ್ಜಾಗಿ ನಿಂತಿದೆ. ಇನ್ನು ವೃಷಭ ಚಿತ್ರದ ರಿಲೀಸ್ ಡೇಟ್ ಕೂಡ ಪದೇ ಪದೇ ಬದಲಾಗ್ತಿದೆ. ಮೋಹನ್ ಲಾಲ್ ನಟನೆಯ ಮಲಯಾಳಂ ಸಿನಿಮಾ ಇದಾಗಿದ್ದು, ಅಂತಿಮವಾಗಿ ಡಿಸೆಂಬರ್ 25ಕ್ಕೆ ಕ್ರಿಸ್ಮಸ್ ವೀಕೆಂಡಲ್ಲೇ ಈ ಸಿನಿಮಾ ಬಿಡುಗಡೆ ಮಾಡಲು ಚಿತ್ರತಂಡ ಮುಂದಾಗಿದೆ. ಈ ಸಿನಿಮಾದಲ್ಲಿ ಇಂದ್ರಜಿತ್ ಲಂಕೇಶ್ ಪುತ್ರ ಸಮರ್ಜಿತ್ ಲಂಕೇಶ್ ಮುಖ್ಯವಾದ ಪಾತ್ರಕ್ಕೆ ಬಣ್ಣವನ್ನ ಹಚ್ಚಿದ್ದಾರೆ ಎನ್ನಲಾಗ್ತಿದೆ. ಇನ್ನು ತೆಲುಗಿನಲ್ಲಿ ಆದಿ ನಟನೆಯ ಶಂಬಾಲ ಚಿತ್ರವೂ ಸಹ ಅದೇ ಕ್ರಿಸ್ಮಸ್ ವೀಕೆಂಡ್ ಮೇಲೆ ಕಣ್ಣಿಟ್ಟಿದೆ. ಸ್ವಾಶಿಕಾ ವಿಜಯ್ ರವಿವರ್ಮ ಚಿತ್ರದ ತಾರಾಗಣದಲ್ಲಿದ್ದು, ಇನ್ನು ಮಲಯಾಳಂ ಸಿನಿಮಾ ಸರ್ವಂ ಮಾಯಾ, ತೆಲುಗಿನ ಚಾಂಪಿಯನ್ ಸೇರಿ ಹಲವು ಸಿನಿಮಾಗಳು ಡಿಸೆಂಬರ್ 25ಕ್ಕೆ ತೆರೆಗೆ ಬರ್ತಿವೆ ಎನ್ನಲಾಗ್ತದೆ. ಒಟ್ನಲ್ಲಿ ಡಿಸೆಂಬರ್ 25ಕ್ಕೆ 45 ಮಾರ್ಕ್ಸ್ ಮತ್ತು ತೂ ಮೇರಿ ಮೇತೇರಿ ತೂ ಮೇರಾ ಚಿತ್ರಗಳು ಬಾಕ್ಸ್ ಆಫೀಸ್ನಲ್ಲಿ ಮುಖಾಮುಖಿಯಾಗಿ ಪೈಪೋಟಿ ನಡೆಸಲಿವೆ. ತೆಲುಗು ಮತ್ತು ತಮಿಳು ಚಿತ್ರರಂಗದಿಂದ ಕೂಡ ಈ ಬಾಕ್ಸ್ ಆಫೀಸ್ ಸಮರದಲ್ಲಿ ಸೂಪರ್ ಸ್ಟಾರ್ಗಳು ಕಣಕ್ಕಿಳಿಯುವ ಸಾಧ್ಯತೆಗಳು ಹೆಚ್ಚಾಗಿವೆ. ಸಿನಿ ಲೋಕದಲ್ಲಿ ಇದೊಂದು ದೊಡ್ಡ ಪೈಪೋಟಿ ಎಂಬಂತೆ ಭಾಸವಾಗ್ತಿದ್ದು, ಥಿಯೇಟರ್ ಸಮಸ್ಯೆ ಎದುರಾಗುವ ಸಾಧ್ಯತೆ ಕೂಡ ಇದೆ. ಪಾನ್ ಇಂಡಿಯಾದ ಈ ಕಾಲದಲ್ಲಿ ಈ ಚಿತ್ರಗಳಲ್ಲಿ ಯಾವ ಚಿತ್ರಕ್ಕೆ ಗೆಲುವು ಸಿಗುತ್ತೆ ಎನ್ನುವುದನ್ನ ಕಾದು ನೋಡಬೇಕಿದೆ. ಇದಾಗಿತ್ತು ಈ ಕ್ಷಣದ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ.